ವರ್ತೂರ್ ಈತ ಸರಿ ಆವಾಜನ್ನು ಬಿಟ್ಟಿದ್ದಾರೆ ಬುಲೆಟ್ ಪ್ರಕಾಶ್ ಮಗಂಗೆ ಅಂತಲೇ ಹೇಳ್ಬೋದು. ಹೌದು, ಈ ಥರ ಕೆಲವರು ದುರಹಂಕಾರದಲ್ಲಿ ಮಾತಾಡೋರ ಹತ್ರ ನಾವು ಮಾತಾಡೋಕ್ಕೂ ಕೂಡ ಇಷ್ಟ ಇಲ್ಲ. ಇನ್ನೊಂದು ವಿಷಯ ಏನಂದರೆ, ಬಿಗ್ ಬಾಸ್ ಮನೆಯೊಳಗೆ ಕೂಡ ನನಗೂ ಕೂಡ ರಕ್ಷಕ್ಕೂ ಅಷ್ಟೊಂದು ಬಾಂಡಿಂಗ್ ಕೂಡ ಏನಿರಲಿಲ್ಲ ಬಿಡಿ. ಹೊರಗೆ ಬಂದ್ಮೇಲೆ ಮಾತಾಡಬೇಕು ಅಂತ ಅನಿವಾರ್ಯತೆ ಇಲ್ಲ. ಆದರೆ ಮನೆ ಫಂಕ್ಷನ್ಗೆ ಮಾತ್ರ ಕರೆದಿದ್ದೆ, ಬರಲಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಅಂತೇಳಿ ವರ್ತೂರಲ್ಲಿ ಖಡಕ್ಕಾಗಿ ಉತ್ತರವನ್ನು ಕೂಡ ಕೊಟ್ಟರು ಅಂತ ಕೂಡ ಹೇಳ್ಬೋದು. ಹೌದು, ಈ ಮೂಲಕ ವರ್ತೂರ್ ಸಂತೋಷ್ ಅವರು ಒಂದು ದೊಡ್ಡ ನಮಸ್ಕಾರನೂ ಕೂಡ ಹೇಳಿದ್ದಾರೆ. ನಮಗೆ ಯಾರು ಬೇಡವೋ ಅವರಿಗೆ ನಾವು ಕೂಡ ಬೇಡ ಆದಮೇಲೆ ನಮಗೆ ಅವ್ರು ಬೇಕಾಗಿಲ್ಲ ಅಷ್ಟೇ. ಮತ್ತು ಆ ವ್ಯಕ್ತಿ ಬಗ್ಗೆ ಅಂತೂ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲಪ್ಪ. ಸುಮ್ಮನೆ ಯಾರ್ಯಾರು ಏನೇನು ಕೈಲೋ ಅಂತ ಅನ್ನಿಸ್ಕೊಳೋಕ್ಕೆ ನಾನು ತಯಾರು ಕೂಡ ಇಲ್ಲ. ಅದರಿಂದ ನನ್ನ ಮನೆ ನಾನು ಅನ್ನ ತಿಂದ್ಬಿಟ್ಟು ಬೇರೆ ಕೈಲಿ ನಾನೇ ಕನ್ಸ್ಕೋಬೇಕು ಅಂತ ಹೇಳಿ ವರ್ತೂರವರು ಖಡಕ್ಕಾಗಿ ಟಾಂಗ್ ಕೊಟ್ಟಿದ್ದಾರೆ. ಕೆಲವು ಸರಿ ಈ ವ್ಯಕ್ತಿ ಮಾತಾಡ್ಬೇಕಾದ್ರೆ ನಾನು ಏನು ಮಾತಾಡ್ತೀನಿ ಪರಿಜ್ಞಾನ ಇಟ್ಕೊಂಡು ತೂಕವಾಗಿ ಮಾತಾಡೋದನ್ನು ಕಲಿಬೇಕು. ಸುಮ್ಮನೆ ಬಾಯಿಗೆ ಬಂದಿರಿದೆಲ್ಲ ಮಾತಾಡಿದ್ರೆ ಬಾಯಿಗೆ ಬಂದವರೆಲ್ಲ ರೋಡಲ್ಲಿ ಸಿಕ್ಕವರೆಲ್ಲ ಉಗಿತಾ ಇರ್ತಾರೆ. ಅವ್ರಿಗೆಲ್ಲ ಉಗಿಸ್ಕೊಳ್ಳೋಕ್ಕೆ ನಾವು ತಯಾರು ಕೂಡ ಇರೋದಿಲ್ಲ ಅಂತ ಹೇಳಿ ಸಾಕಷ್ಟು ವಿಷಯಗಳನ್ನು ಹೊರತು ನೇರವಾಗಿ ಮತ್ತು ಪರೋಕ್ಷವಾಗಿ ಬುಲೆಟ್ ರಕ್ಷಕ್ಕೆ ಕ್ಯಾಕರಿಸಿ ಉಗಿದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಆಗ ನೀವೇನಂತೀರಾ?